ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೈಸೂರು ಹೋಗಿರೋ ಒಂದು ಶಾರ್ಟ್ ಟ್ರಿಪ್ಪನ್ನು ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಟ್ರಾವೆಲ್ ಮಾಡಿರೋದು ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು. ಒಂದು ಸ್ಮಾಲ್ ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ವೀಕೆಂಡಲ್ಲಿ ಟ್ರಾವೆಲ್ ಮಾಡಬೇಕಾಯಿತು. ಸೊ ಮೈಸೂರು ಹೋಗ್ಬೇಕಾದ್ರೆ ಆನ್ ದ ವೇ ಏನೆಲ್ಲ ಸಿಕ್ತು, ಏನೆಲ್ಲ ನೋಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆನ್ ದ ವೇ ನಮಗೆ ಮೈಸೂರು ಹೋಗಬೇಕಾದ್ರೆ ಪಯಣ ಅನ್ನೋದೊಂದು ಕಾರ್ ಮ್ಯೂಸಿಯಂ ಸಿಗುತ್ತೆ. ಸೊ ಇಲ್ಲಿ ಎಲ್ಲ ಥರದ ಓಲ್ಡ್ ಮಾಡೆಲ್ಸ್ ಕಾರ್ಸನ್ನು ಮ್ಯೂಸಿಯಂ ಥರ ಲೈಕ್ ಶೋಗೆ ಇಟ್ಟಿರ್ತಾರೆ. ಸೊ ಯಾರಿಗೆಲ್ಲ ಕಾರ್ಸ್ ಅಂದರೆ ತುಂಬ ಕ್ರೇಜ್ ಇರುತ್ತೆ, ಸೊ ಒಬ್ರೊಬ್ರಿಗೆ ಲೈಕ್ ಕಾರ್ ಅಂದರೆ ತುಂಬ ಇಷ್ಟ, ಎಲ್ಲ ಥರ ಮಾಡೆಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ಈ ಜಾಗ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಈ ಜಾಗದಲ್ಲಿ ಎಲ್ಲ ಥರದ ಕಾರ್ಸ್ ಶೋಗೆ ಇಟ್ಟಿದ್ರು, ನೀವು ವಿಡಿಯೋದಲ್ಲಿ ನೋಡ್ಬೋದು. ನಾನು ಸ್ವಲ್ಪ ಫೋಟೋಸ್ ಆ್ಯಂಡ್ ಸ್ವಲ್ಪ ವೀಡಿಯೋಸ್ನ ತೆಗೆದುಬಿಟ್ಟು ನಾರ್ಮಲಾಗಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಎಲ್ಲ ತುಂಬ ಕಲರ್ ಆಗಿತ್ತು ಕಾರ್ಸ್. ನನಗಂತೂ ಕಾರ್ಸಿಂದು ಅಷ್ಟು ಐಡಿಯಾ ಇಲ್ಲ, ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ಸಿ. ಸೊ ಯಾರಿಗೆಲ್ಲ ಕಾರ್ಸ್ ಅಂದರೆ ತುಂಬ ಕಾರ್ ಲವರ್ಸ್ ಇರ್ತಾರಲ್ಲ, ಅವರೆಲ್ಲ ಈ ಪ್ಲೇಸಿಗೆ ಹೋಗ್ಬಿಟ್ರಂತೂ ಫುಲ್ ಖುಷಿಯಾಗಿಬಿಡ್ತಾರೆ. ಸೊ ಈ ಮ್ಯೂಸಿಯಮ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮೈಸೂರಿಗೆ. ಸೊ ಆನ್ ದ ವೇ ಮೈಸೂರು ಹೋಗ್ಬೇಕಾದ್ರೆ ತುಂಬ ಹಶ್ವಾಗ್ತಿತ್ತು ಅಂತ ಲಂಚ್ ಮಾಡಬೇಕು ಅಂತ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ನ ಹುಡುಕ್ತಾ ಇದ್ವಿ. ಬಟ್ ನಮಗೆ ಟೈಮ್ ಶಾರ್ಟೇಜ್ ಆಗಿರೋದ್ರಿಂದ ಲಂಚ್ ಟೈಮ್ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು. ಸೊ ಎಲ್ಲೂ ನಮಗೆ ಪ್ರಾಪರ್ ಆಗಿರೋ ಫುಡ್ ಸಿಕ್ಕಿಲ್ಲ. ಬಟ್ ಒಂದು ರೆಸ್ಟೋರೆಂಟ್ ಮುಂದೆ ಚೆನ್ನಾಗಿರೋ ಆ್ಯಂಬಿಯನ್ಸ್ನ ನೋಡಿಬಿಟ್ಟು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಜಸ್ಟ್ ಹೆಂಗಿದೆ ನೋಡ್ಕೊಂಬರೋಣ ಅಂತ ಒಳಗಡೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್. ಸೊ ಲೇಟರ್ ಆನ್ ಮೈಸೂರು ರೀಚ್ ಆದ್ವಿ. ಆಫ್ಟರ್ನೂನ್ ಏನು ತಿಂದೇ ಇಲ್ದಿರೋ ಕಾರಣ ಮೈಸೂರು ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ಅರೌಂಡ್ 6 o'clock ಆಗಿತ್ತು. ಸೊ ನಾವು ಹೋಗಿದ್ದು ಗ್ಲಾಸ್ ಹೌಸ್ ಐಸ್ ಕ್ರೀಮ್ ತಿನ್ನೋಣ ಅಂತ. ಸೊ ಇಲ್ಲಿ ಎಲ್ಲ ಥರದ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಸಿಗುತ್ತೆ. ಸೊ ನಾವು ತಿಂದಿರೋದೆಲ್ಲ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ವಿ ಟುಕ್ ಪಿಸ್ತಾ, ಮ್ಯಾಂಗೋ, ಸ್ಟ್ರಾಬೆರಿ ಆ್ಯಂಡ್ ವೆನಿಲಾ ಕಾಂಬಿನೇಷನ್ ವಿಚ್ ವಾಸ್ ವೆರಿ ಗುಡ್. ಇದು ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮ್ ಆ್ಯಂಡ್ ಇದು ತಿರಾಮಿಸು ಆ್ಯಂಡ್ ಇದು ನಾರ್ಮಲ್ ವೆನಿಲಾ ಫ್ಲೇವರ್. ಸೊ ಲೇಟರ್ ಆನ್ ಐಸ್ ಕ್ರೀಮ್ ತಿಂದುಬಿಟ್ಟು ಆಲ್ಮೋಸ್ಟ್ 8 to 8:30 ಆಗಿತ್ತು. ಬಟ್ ಮೈಸೂರು ಪ್ಯಾಲೇಸ್ ಆಲ್ರೆಡಿ ಕ್ಲೋಸ್ ಆಗಿತ್ತು. ಅದಕ್ಕೆ ನಾರ್ಮಲ್ ಆನ್ ದ ವೇ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಈ ಥರ ನೋಡಿಕೊಂಡು ಸೀದಾ ಹೋಗಿ ಮಲ್ಕೊಂಡು ಗೆಸ್ಟ್ ಹೌಸಲ್ಲಿ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಚಾಮುಂಡಿ ಹಿಲ್ಸ್ಗೆ. ಸೊ ಆನ್ ದ ವೇ ಮೈಸೂರು ಬಗ್ಗೆ ಎಲ್ಲ ಮಾತಾಡಿಕೊಂಡು ಚಿಲ್ ಮಾಡ್ಕೊತು ಅರ್ಲಿ ಮಾರ್ನಿಂಗ್ ನಾವು ಚಾಮುಂಡಿ ಹಿಲ್ಸ್ ತಲುಪಿದ್ವಿ. ಸೊ ಇಟ್ ವಾಸ್ ವೆರಿ ಕೋಲ್ಡ್, ತುಂಬ ಚಳಿ ಇತ್ತು. ಚಾಮುಂಡಿ ಹಿಲ್ಸ್ ಅಂತೂ ಸಖತ್ತಾಗಿ ವೈಬ್ ಕೊಡ್ತಾ ಇತ್ತು. ಸೊ ವಿಡಿಯೋದಲ್ಲಿ ನೋಡ್ಬೋದು ನೀವು ಎಷ್ಟು ಫಾಗ್ ತುಂಬಿಕೊಂಡಿದೆ. ಸೊ ದೇವ್ರದ್ದು ದರ್ಶನ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಮಗೆ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು. ಸೊ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಒಂದು ನಾರ್ಮಲ್ ಕಾಫಿ ಕುಡ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದ್ವಿ. ಬಾಯ್.